ಬಿಹಾರದಲ್ಲಿ NDA ಭರ್ಜರಿ ಜಯಭೇರಿಯನ್ನು ಸಾಧಿಸಿದೆ. ಹೀಗಾಗಿ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲೂ ಕೂಡ ಈ ಒಂದು ಬಿಹಾರದ ಫಲಿತಾಂಶ ಪ್ರಭಾವವನ್ನು ಬೀರುತ್ತಾ ಅಂತೇಳಿ ಕೂಡ ಸಾಕಷ್ಟು ರಾಜಕೀಯ ಚರ್ಚೆಗಳು ಆಗ್ತಾ ಇದೆ. ಅದರಲ್ಲೂ ಕರ್ನಾಟಕದ ರಾಜಕೀಯ ಪಡಸಾಲೆಯಲ್ಲಿ ಈಗಾಗಲೇ ನವೆಂಬರ್ ಕ್ರಾಂತಿ ಆಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಬಿಹಾರದ ಚುನಾವಣೆಯ ಫಲಿತಾಂಶ ಏನಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರದಾನ ಆಗಿದೆ ಎನ್ನುವಂತಹ ವಿಚಾರ ಸಾಕಷ್ಟು ಪ್ರಸ್ತಾಪ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬಿಹಾರದಲ್ಲಿ ಏನು ಮಹಾಗಠಬಂಧನ್, ಅದರಲ್ಲೂ ಕೂಡ ಕಾಂಗ್ರೆಸ್ ತನ್ನ ಸಾಕಷ್ಟು ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗಿರತಕ್ಕಂಥದ್ದು, ಅಥವಾ ಏನು ಕಾಂಗ್ರೆಸ್ ಕೇವಲ 2 ಅಂಕೆಯನ್ನು ಕೂಡ ದಾಟದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಸನ್ನಿವೇಶ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರದಾನ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಇಡೀ ದೇಶದಲ್ಲಿ 7 ರಾಜ್ಯ, ಒಂದು ಏನು ಯೂನಿಯನ್ ಟೆರಿಟರಿಯಲ್ಲಿ ಏನು ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಅದರಲ್ಲೂ ಸ್ವತಂತ್ರವಾಗಿ 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸಕ್ರಿಯವಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕರ್ನಾಟಕ, ಮತ್ತೆ ಏನು ಆಂಧ್ರ ಪ್ರದೇಶ್ ಹಾಗೂ ಹಿಮಾಚಲ್ ಪ್ರದೇಶ್, ಹೀಗಾಗಿ 3 ಭಾಗಗಳಲ್ಲಿ ಮಾತ್ರ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಹಾಗೂ ಸಾಕಷ್ಟು ಪ್ರಭಾವವಾಗಿದೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ವಿಚಾರದಲ್ಲಿ ಅಧಿಕಾರ ಹಂಚಿಕೆಯನ್ನ ಅಥವಾ ಏನು ಈಗಾಗಲೇ ಏನು ಸಾಕಷ್ಟು ರೀತಿಯ ಚರ್ಚೆ ಆಗ್ತಾ ಇದೆ, 2.5 ವರ್ಷ ಪೂರೈಸಿರ್ತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕು. ಬದಲಾವಣೆಯನ್ನ ಮಾಡಿ ಏನು DK ಶಿವಕುಮಾರ್ ಅವರು ಇರ್ಬೋದು, ಅಥವಾ ಪರಮೇಶ್ವರ್ ಇರ್ಬೋದು, ಅಥವಾ MB ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಹೀಗೆ ಯಾರಿಗಾರು ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು, ಅಧಿಕಾರವನ್ನು ಕೊಡಬೇಕು ಅನ್ನುವಂತಹ ಚರ್ಚೆಯನ್ನು ಹೈಕಮಾಂಡ್ ಹುಟ್ಟಾಕಿತ್ತು. ಆದ್ರೆ ಸಾಕಷ್ಟು ವಿಪಕ್ಷಗಳು ಕೂಡ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತಿದ್ರು. ಆದರೆ ಬಿಹಾರದ ಚುನಾವಣೆಯನ್ನ ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ಮುಟ್ಟೋದಕ್ಕೂ ಕೂಡ ಹೈಕಮಾಂಡ್ ಮೀನಾಮೇಷವನ್ನ ಅಥವಾ ಸಾಕಷ್ಟು ರೀತಿಯಾದ ಯೋಚನೆಗಳನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಜ್ಞಾತೀತ ನಾಯಕ ಅಂದ್ರೂ ಕೂಡ ತಪ್ಪಾಕಿಲ್ಲ. ಹೀಗಾಗಿ ಅಹಿಂದ ವರ್ಗದ ಚಾಂಪಿಯನ್. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಅಹಿಂದ ವರ್ಗದ ನಾಯಕನನ್ನ ಮುಟ್ಟಿದ್ರೆ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಪ್ರಪಾತಕ್ಕೆ ಬಿಡುವಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ಎಲ್ಲರ ಸನ್ನಿವೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ದೇಶದಲ್ಲಿ ಹಂತವಾಗಿ ತನ್ನ ಹಿಡಿತವನ್ನು ಸಡಿಲಗೊಳಿಸ್ತಾ ಬರ್ತಾ ಇದೆ. ಹೀಗಾಗಿ ಈ ಒಂದು ಹಂತದಲ್ಲಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಮೂಗನ್ನ ತೂರಿಸೋದಿಲ್ಲ ಅನ್ನುವಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಆಗಿದೆ. ಹೀಗಾಗಿ ಒಂದೆಡೆ ಬಿಹಾರದ ಚುನಾವಣೆಯಲ್ಲಿ NDA ದಿಗ್ವಿಜಯವನ್ನ ಸಾಧಿಸಿದೆ, ಮತ್ತೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸೇಫ್ ಆಗಿದ್ದಾರೆ. ಇಡೀ ಬಿಹಾರದ ಚುನಾವಣೆಯಲ್ಲಿ ಗೆದ್ದಿರೋದು NDA ಆದ್ರೂ ವರದಾನ ಆಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ. ಹೀಗಾಗಿ ಈ ಒಂದು ಚುನಾವಣಾ ಫಲಿತಾಂಶ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ರೀತಿ ಸಂಚಲನವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಯಾವ ವಿಪಕ್ಷಗಳು, ಕಾಂಗ್ರೆಸ್ ಒಳಗಿರುವಂತಹ ನಾಯಕರುಗಳು ಅಥವಾ ಹೈಕಮಾಂಡ್, ಸಾಕಷ್ಟು ಜನ ರಾಜಕೀಯ ನಾಯಕರುಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ ಎನ್ನುವಂತಹ ಕನಸನ್ನು ಕಾಣ್ತಿದ್ರು. ಈಗ ಅದು ಹಗಲು ಕನಸಾಗಿದೆ. ಯಾಕಂದರೆ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಒಬ್ಬ ಪ್ರತಿಷ್ಠಿತವಾದಂಥ ಪ್ರಭಾವಿ ನಾಯಕನ ಇಳಿಸುವಂತಹ ಬದ್ಧತೆಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಕಾಂಗ್ರೆಸ್ಸೇ ದೇಶದಲ್ಲಿ ಸಾಕಷ್ಟು ರೀತಿಯಾದಂತಹ ಕೆಲವೇ ರಾಜ್ಯಗಳಿರ್ತಕ್ಕಂಥದ್ದು ಹಾಗೂ ತನ್ನ ಅಸ್ತಿತ್ವ ಕೂಡ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಹೀಗಾಗಿ ಇರುವಂತಹ ಅಥವಾ ಅಧಿಕಾರದಲ್ಲಿರುವಂತಹ ಸ್ಟ್ರಾಂಗ್ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಏನು ತಾವು ಒಳ ನಾಯಕರ ಒಳ ಜಗಳಗಳಿರ್ಬೋದು, ಅಥವಾ ಈ ರೀತಿಯಾದಂತಹ ನಿರ್ಧಾರಗಳನ್ನ ಅಥವಾ ನಾಯಕರುಗಳನ್ನ ಬದಲಾವಣೆ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಂಡ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅನ್ನೋ ಅರಿವು ಕೂಡ ಹೈಕಮಾಂಡ್ಗೆ ಇದೆ. ಹೀಗಾಗಿ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಅಥವಾ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಫಲಿತಾಂಶ ವರದಾನ ಆಯಿತು ಅಂತಲೇ ಹೇಳ್ಬೋದು.